ವೀಕ್ಷಕರೇ, ಕನ್ನಡ ಅಸ್ಟ್ರೋ ಮೀಡಿಯಾಗೆ ನಿಮಗೆ ಸುಸ್ವಾಗತ. ಇವತ್ತು ನಾವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಕೇದಾರೇಶ್ವರ ರಥ. ತುಂಬ ಜನ ಕೇಳಿರ್ತಾರೆ ಕೇದಾರೇಶ್ವರ ಈ ರಥಗಳ ಬಗ್ಗೆ ಮಾಹಿತಿ. ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರಲ್ಲ. ಇದ್ರ ಬಗ್ಗೆ ಗುರುಗಳು ನಮಗೆ ಇವತ್ತು ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ ಗುರುಗಳೇ. ಗುರುಗಳೇ, ಈಗ ಪ್ರಶ್ನೆಗಳೇನು ಅಂದರೆ ಜನಗಳದ್ದು ಕೇದಾರೇಶ್ವರ ರಥ ತುಂಬ ಜನ ಮಾಡಬೇಕು ಅಂತ ಅನ್ಕೊಳ್ತಾ ಇದ್ದಾರೆ, ಮಾಡಬೇಕು ಅಂತ. ಕೇದಾರೇಶ್ವರ ರಥ ಯಾರು ಮಾಡಬೇಕು, ಹೇಗೆ ಮಾಡಬೇಕು, ಕೇದಾರೇಶ್ವರ ಯಾರು ಹೇಳಿ ಗುರುಗಳೇ. ನೋಡಿ, ಕೇದಾರೇಶ್ವರ ಅಂತ ಹೇಳಿದರೆ ಶಿವನ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ರೂಪ ಅದು ಕೇದಾರೇಶ್ವರ ಅಂಥೇಳಿ. ಕೇದಾರೇಶ್ವರ ಅಂತ ಹೇಳಿದ್ರೆ ಒಂದು ದಿವ್ಯವಾಗಿರ್ತಕ್ಕಂಥ ಲಿಂಗ. ಕೇದಾರ್ನಾಥ್ ಅಂಥೇಳಿ ನಾವು ಕರಿತೀವಿ. ಅದು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಲಿಂಗ, ಅದು ಕೇದಾರ ಲಿಂಗ. ಆ ಕೇದಾರ ಲಿಂಗಕ್ಕೆ ನಾವು ಹೋಗಬೇಕಾದ್ರೆ ಎಷ್ಟೋ ಜನ್ಮಗಳ ಪುಣ್ಯವನ್ನು ಮಾಡಿರಬೇಕು, ಸುಮ್ಮನೆ ಹೋಗೋಕ್ಕಾಗಲ್ಲ. ಮಹಾ ಒಂದು ಪರ್ವತಗಳ ಮೇಲೆ ಇರ್ತಕ್ಕಂಥ ಸ್ವಾಮಿ ಅವನು ಕೇದಾರೇಶ್ವರ ಅಂತೇಳಿದರೆ. ಅವನ ಒಂದು ಅನುಗ್ರಹದ ಒಂದು ಮೇರೆಗೆ ಕೇದಾರೇಶ್ವರ ವ್ರತ ಅಂತಕ್ಕಂಥ ಒಂದು ವ್ರತವನ್ನು ಆ ಸ್ವಾಮಿ ಕೇದಾರನಾಥ ಸ್ವಾಮಿನೇ ನಮಗೆ ಅದರ ಬಗ್ಗೆ ಒಂದು ವಿವರಣೆಯನ್ನು ಪುರಾಣದಲ್ಲಿ ಕೊಟ್ಟಿದ್ದಾನೆ. ಶಿವಪುರಾಣದಲ್ಲೂ ಕೂಡ ಇದರ ಒಂದು ಮಾಹಿತಿ ಇದೆ. ಹಾಗಾಗಿ ಈ ಕೇದಾರೇಶ್ವರ ವ್ರತವನ್ನು ಯಾರು ಮಾಡ್ತಾರೋ ಅವರು ಸಂಕಟಗಳಿಂದ ಪಾರಾಗ್ತಾರೆ. ಅವರ ಮನೆಯಲ್ಲಿ ಯಾವುದೇ ದೃಷ್ಟಿ ದೋಷಗಳಾಗಲಿ ದುಷ್ಟಶಕ್ತಿಗಳಾಗಲಿ ಬರೋದಿಲ್ಲ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವ್ರತ. ಶಿವನ ಒಂದು ಸ್ವರೂಪನೇ ಕೇದಾರ್ನಾಥ್ ಅಥವಾ ಕೇದಾರೇಶ್ವರ ಅಂಥೇಳಿ ನಾವು ಕರಿಬಹುದು. ಗುರುಗಳೇ, ಕೇದಾರೇಶ್ವರ ರಥನ ಯಾರು ಮಾಡಬೇಕು, ಮಾಡಿದ್ರೆ ಏನಾಗುತ್ತೆ? ನೋಡಿ, ಕೇದಾರೇಶ್ವರ ವ್ರತನ ಯಾರು ಬೇಕಾದರೂ ಮಾಡ್ಬೋದು. ಇಂಥದ್ದೇ ಮಾಡಬೇಕು, ಅಂಥವರೇ ಮಾಡಬೇಕು ಅಂತ ಏನಿಲ್ಲ. ಕೇದಾರೇಶ್ವರ ವ್ರತ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ನಿಯಮ ಇದೆ. ಏನಾಗುತ್ತೆ, ಒಂದು ಒಳ್ಳೆಯ ಒಂದು ಅನುಕೂಲ ಆಗುತ್ತೆ, ಅಭಿವೃದ್ಧಿ ಸಿಗುತ್ತೆ, ಒಳ್ಳೆಯ ಒಂದು ಜಯ ಸಿಗುತ್ತೆ, ಎಲ್ಲ ಒಂದು ಕೆಲಸಗಳು ಕೂಡ ಸುಸೂತ್ರವಾಗಿ ನಡೆಯುತ್ತೆ, ಮನೆಯಲ್ಲಿ ಶಾಂತಿ ನೆಮ್ಮದಿಗಳು ಇರುತ್ತೆ, ಕಿತ್ತಾಟಗಳೆಲ್ಲ ಇರಲ್ಲ, ಬಂಧು ಮಿತ್ರರಲ್ಲೆಲ್ಲ ವೈರತ್ವ ಇರುತ್ತೆ, ಅದೆಲ್ಲ ಅದು ಸಮಾಧಾನ ಆಗುತ್ತೆ. ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವ್ರತ ಅಂತ ಹೇಳಿದರೆ ಕೇದಾರ ವ್ರತ. ಈ ಕೇದಾರ ವ್ರತವನ್ನು ವಿಶೇಷವಾಗಿ ಹಲವಾರು ಜನ ಮಾಡ್ಕೊಂಡ್ಬಂದಿದ್ದಾರೆ. ಅದರಲ್ಲಿ ಹಲವಾರು ರೀತಿಯಲ್ಲಿ ಮಾಡ್ತಾರೆ. ಅದರಲ್ಲಿ ಒಂದು 2 ರೀತಿಯನ್ನು ಬೇಕಾದ್ರೆ ನಾನು ನಿಮ್ಗೆ ಹೇಳ್ತೀನಿ. ಹೆಂಗೆ ಮಾಡ್ಬೋದು ಅಂತ ಹೇಳಿದ್ರೆ, ಹುತ್ತದ ಮಣ್ಣಿದೆಯಲ್ಲ, ಆ ಹುತ್ತದ ಮಣ್ಣನ್ನು ಲಿಂಗಾಕಾರವಾಗಿ ಇಟ್ಕೊಂಡು ಆ ಲಿಂಗವನ್ನು ಒಂದು ಎಲೆ ಮೇಲೆ ಇಟ್ಟು ವಿಶೇಷವಾಗಿರ್ತಕ್ಕಂಥ ಕಲಶ ಬೇಕಾದ್ರೂ ಇಡ್ಬೋದು. ನಾವು ಕಲಶದ ಮುಖಾಂತರ ಕೂಡ ಮಾಡ್ಬೋದು, ಅಥವಾ ಲಿಂಗದ ಮುಖಾಂತರ ಕೂಡ ಇಡ್ಬೋದು. ಇಟ್ಟು ಅದಕ್ಕೆ 21 ಎಳೆ ದಾರವನ್ನು ಮಾಡಿಕೊಂಡು ಆ ಒಂದು ಲಿಂಗದ ಸುತ್ತಲೂ ಇಟ್ಟು ಅಥವಾ ಕಲಶದ ಮೇಲೆ ಇಟ್ಟು ಲಿಂಗ ಮಾಡ್ಕೊಳಕ್ಕಾಗಲ್ಲ ಅಂದವ್ರು ಬೇಕಾದ್ರೆ ಇದನ್ನು ಮಾಡ್ಬೋದು. ಈಗ ಹುತ್ತ ಎಲ್ಲಂದ್ರೆ ಅಲ್ಲಿ ಸಿಗಲ್ಲ, ಇವಾಗೆಲ್ಲ ತುಂಬ ಸಿಟಿ ಬೆಳೆದ್ಬಿಟ್ಟಿದೆ. ಈ ಥರ ಎಲ್ಲ ಇದ್ದಾಗ ಕಲಶವನ್ನು ಇಟ್ಕೋಬೋದು. ಆ ಕಲಶವನ್ನೆಲ್ಲ ಇಟ್ಕೊಂಡ್ಬಿಟ್ಟು ವಿಶೇಷವಾಗಿ ಕೇದಾರ ವ್ರತದ ಒಂದು ಕಥೆ ಇದೆ, ವ್ರತಕಥೆ, ಭಾಳ ವಿಶೇಷವಾಗಿರ್ತಕ್ಕಂಥ ಕಥೆ. ಅದನ್ನು ಬೆಳಿಗ್ಗೆ ನಾವು ಉಪವಾಸ ಇದ್ದು ತುಪ್ಪದ ದೀಪ ಹಚ್ಚಿ, ಆಯಿತಾ, ವಿಶೇಷವಾಗಿ ಶಿವನ ಒಂದು ಧ್ಯಾನವನ್ನು ಮಾಡಿ, ಶಿವಾಷ್ಟೋತ್ರವನ್ನು ಹೇಳಿ, ಆ ಶಿವಲಿಂಗಕ್ಕೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಮಾಡಿ, ಅಭಿಷೇಕವನ್ನು ಮಾಡಿ, ಮತ್ತು ಕೇದಾರನಾಥನಿಗೆ ಒಂದು ವ್ರತಕಥೆ ಇದೆ. ಆ ವ್ರತಕಥೆಯನ್ನು ಹೇಳಿ, ಆಯಿತಾ, ಆ ಒಂದು ನೈವೇದ್ಯವನ್ನು ನಾವು ತಿಂದ ಮೇಲೇ ನಾವು ಅದನ್ನು ಮಿಕ್ಕಿ ಇರ್ತಕ್ಕಂಥ ಕೆಲಸಗಳನ್ನ, ಊಟಗಳನ್ನ ಎಲ್ಲ ಮಾಡ್ಕೊಳ್ಳುವಂಥದ್ದು. ಅದು ಆಮೇಲೆ ತದನಂತರ ನಾವೇನು ಮಾಡಬೇಕಂತ ಹೇಳಿದ್ರೆ, ನೆಂಟರಿಷ್ಟರಿಗೆಲ್ಲ ಊಟ ಆದಮೇಲೆ ನಾವು ಊಟವನ್ನು ಮಾಡ್ಕೋಬೋದು. ಹೀಗೆ ಕೇದಾರನಾಥ ವ್ರತವನ್ನು 21 ವರ್ಷಗಳ ಕಾಲ ನಾವು ಮಾಡಿದ್ರೆ, ಅಥವಾ 21 ತಿಂಗಳು ನಾವು ಮಾಡಿದ್ರೆ, ಅಥವಾ ಪ್ರತಿ ದಿವಸನೂ ಮಾಡಿ 21 ದಿನ ನಾವು ಮಾಡ್ತೀವಿ ಅಂಥೇಳಿ ಮಾಡಿದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಜನಗಳಲ್ಲಿ ಈ ಕೇದಾರನಾಥ ಸ್ವಾಮಿಯ ವ್ರತವನ್ನು ಬಹಳ ಹೆಚ್ಚು ಜನರು ಇದನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಮತ್ತು ಒಳ್ಳೊಳ್ಳೆಯ ಫಲಗಳನ್ನ ತಗೊಳ್ತಾ ಇದ್ದಾರೆ. ನಮ್ಮಲ್ಲಿ ಬರೋರು ಎಷ್ಟೋ ಜನ ಹೇಳ್ತಾರೆ, ಗುರುಗಳೇ, ನಾನು ಕೇದಾರನಾಥನ ಒಂದು ವ್ರತವನ್ನು ಮಾಡಿದೆ, ಅಲ್ಲಿಂದಲೇ ನಮ್ಗೆ ಅಭಿವೃದ್ಧಿ ಸ್ಟಾರ್ಟ್ ಆಯಿತು ಗುರುಗಳೇ ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ವ್ರತದ ಫಲ ಬಹಳ ಅನುಕೂಲವಾಗಿರ್ತಕ್ಕಂಥದ್ದು. ಜನರಲ್ಲಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ಕೊಡುವಂಥ ಮಹಾವ್ರತ ಇದು. ಗುರುಗಳೇ, ಕೇದಾರೇಶ್ವರ ವ್ರತದ ಪ್ರಯೋಜನಗಳೇನು? ನೋಡಿ, ಕೇದಾರೇಶ್ವರ ವ್ರತದ ಪ್ರಯೋಜನ ಏನಪ್ಪ ಅಂತ ಹೇಳಿದ್ರೆ, ನೋಡಿ, ನಾನು ಹೇಳಿದ್ನಲ್ಲ, ನಾವು ತುಂಬ ಕಷ್ಟಪಟ್ಟು ಅಲ್ಲಿಗೆ ಕೇದಾರ ಒಂದು ಕ್ಷೇತ್ರಕ್ಕೆ ಹೋಗಬೇಕಾಗತ್ತೆ. ಆ ಕ್ಷೇತ್ರದ ಸಂಪೂರ್ಣ ಫಲ ನಮಗೆ ಸಿಗುತ್ತೆ ಇಲ್ಲೇನೆ ಆ ವ್ರತ ಮಾಡೋದ್ರಿಂದ. ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸದ ಮಟ್ಟದಲ್ಲಿ ಚೆನ್ನಾಗಿ ಅನುಕೂಲ ಆಗುವಂಥದ್ದು ಇರುತ್ತೆ. ಮತ್ತು ವಿಶೇಷವಾಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು, ಅನುಕೂಲ ಅಂತಕ್ಕಂಥದ್ದು ಆಗುತ್ತೆ.
ಕೋರ್ಟು ಕಚೇರಿಗಳಲ್ಲಿ ಭೂಮಿ ಸಂಬಂಧಪಟ್ಟಿದ್ದ ತೊಂದರೆಗಳಿರುತ್ತೆ. ಆವಾಗ ಆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳೆಲ್ಲ ಹೋಗಿ ನಮಗೆ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಆಗುವಂಥದ್ದಿದೆ. ಹೀಗಾಗಿ ನಾನಾ ರೀತಿಯಾಗಿ ಪ್ರಯೋಜನಗಳಿದೆ. ಆ ಶಿವನ ಒಂದು ಪೂಜೆ ಆಗಿರೋದ್ರಿಂದ ನಮಗೆ ಬರುವಂಥ ಕಂಟಕಗಳಾಗಲಿ ಅಥವಾ ನಮ್ಮ ಆರೋಗ್ಯಕ್ಕೆ ಬರ್ತಕ್ಕಂಥ ಒಂದು ತೊಂದರೆಗಳಾಗಿ ಅವೆಲ್ಲವೂ ನಿವಾರಣೆ ಆಗುವಂಥ ಶಕ್ತಿ ಆ ಕೇದಾರನಾಥ ವ್ರತಕ್ಕಿದೆ. ನೋಡಿದ್ರಲ್ಲ ವೀಕ್ಷಕರೇ, ಕೇದಾರೇಶ್ವರ ವ್ರತದ ಮಾಹಿತಿನ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮನ್ನು ಸಂಪರ್ಕಿಸಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ.